ನೀವ್ ಹಿಂಗ್ ಹೇಳ್ಬಿಟ್ರಿ ನಾ ನಂಬಿಟ್ಟೆನಾ? ನೀವೇನೋ ಕಿತಾಪಾತಿ ಮಾಡಿರ್ತೀರಾ, ಅದಕ್ಕೆ ಅಜ್ಜಿ ಕೊಟ್ಟಿರೋದು. ನೋಡಿದ್ರ ನಮ್ ಬಾವ ಒಂಟಿ ಸೀನ್ ಹಾಕಿದ್ರು, ಹಂಗಾರೆ ಅದಿಟ್ಟುವೆ. ಪಾರು ಅದನ್ನೆಲ್ಲ ಪುಟ್ಟಾಕು. ಅಡ ಕೆಕ್ಕಪುಲ ಉಮ್ಮತ್ತರು ಮಿಳ್ಳೆ. ಇನ್ನೊಂದು ಸತ ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅನ್ಕೊಂಡು ನಮ್ಮ ಮಟ್ಟಿ ಒಳಕ್ಕೆ ಬಂದ್ರೆ ನಾನೇ ನಿಮ್ಗೆ ಬ್ಯಾ ಅನ್ನಿಸ್ಕೊತೀನಿ. ಹೋಗಿ ಆಚೆಗೆ ಇದೇನ್ ಗೌಡ್ರೆ ಸಮಾಧಾನ ಮಾಡ್ತೀರಾ ಅಂತ ಇಲ್ಲಿಗೆ ಬಂದ್ರೆ ನೀವು ಹೊರಗಡೆ ಹೋಗಿ ಅಂತೀರಾ? ನೀವು ಮಾಡ್ಕೊಂಬಂದಿರೋ ಗನಂದಾರಿ ಕೆಲ್ಸಕ್ಕೆ ನಿಮ್ಗೆ ತೊಟ್ಲು ಕಟ್ಟಿ ತೂಗ್ಬಿಟ್ಟು ಸಮಾಧಾನ ಮಾಡ್ಬೇಕಿತ್ತಾ? ತೊಟ್ಲೇನ್ ಬೇಡ ಗೌಡ್ರೆ, ತೊಡೆ ಮೇಲೆ ಕೂರ್ಸ್ಕೊಂಡು ಸಮಾಧಾನ ಮಾಡಿದ್ರು ಅಡ್ಜಸ್ಟ್ ಮಾಡ್ಕೋತೀವಿ. ನೀವೇನೇ ನಮ್ ಬಾವನ್ ತೊಡೆ ಮೇಲೆ ಕೂತ್ಕೊಂಡ್ರೆ ನಮ್ ಬಾವನ್ ತೊಡೆ ಮಧುರೋಡೆ ಆಗೋಯ್ತದೆ. ಬಾರು ಅವ್ರ ಜೊತೆಗೇನು ಮಾತು ಬಿಡು. ಏಯ್ ಆಚ್ಕೋರೋಣ ಹೋಯ್ತು ಬಿಡಿ ಗೌಡ್ರೆ, ಅದಕ್ಕೆ ಹಾಕೊಳ್ಳೆ ಕಡ್ಲೆಪುರಿ ಕೋಳಿ ಪುಕ್ಕ ಸಿಗಿಸ್ದಂಗ ಆಡ್ತೀರಾ? ಸರಿ ಬಾ ಹೋಗೋಣ. ಅಯ್ಯಮ್ಮ ಐಕ ಶಾನೆ ಹಾಳಾಗ್ಬಿಟ್ಟಾರೆ. ಬಾವು ಇವ್ರ ಪರಿಸ್ಥಿತಿ ನೀವು ನಿನ್ನೆ ರಾತ್ರಿ ಕಾಳೇನವ್ರ ಕತೆ ಹೇಳ್ದಂಗೆ ಆಗೋಗದೆ. ಪಾಪ ಅವನ್ನ ಒಂದ್ಸಲಿ ಉಣ್ಣ ಕರಿಯವು. ಆಯ್ತು ಬಿಡು, ಅವ್ರ ಜೊತೆಗೆ ಮಧುರ ಅವ್ರನ್ನ ಕರೆದು ಬಿಡು. ಮಧುರ ಅವ್ರಿಗೆ ಆಗ್ಲೇ ಫೋನ್ ಮಾಡಿದ್ದಿ, ಅವ್ರು ಯಾವ್ದೋ ಜಂಕ್ಷನ್ಗೆ ಹೋಗ್ಬೇಕಂತೆ. ಯಾವ ಜಂಕ್ಷನ್ ಅಪ್ಪ? ಅಯ್ಯೋ ದಡ್ಡ ಪೋಟದ ಅದು ಜಂಕ್ಷನ್ ಎಲ್ಲ ಫಂಕ್ಷನು. ಅದಕ್ಕೆ ಜಾನಿ ಅವ್ರನ್ನ ಕಾಳೇನವ್ರನ್ನ ಉಣ್ಣ ಕರ್ದೀವ್ನಿ. ಎಲ್ಲರನ್ನು ನೀನೇ ಕರೆದು ಬಿಟ್ಟು ನನಗೆ ಯಾಕೆ ಹೇಳ್ದೆ? ಸಾರು ಗೊಗ್ಗರಣೆ ತರ ಶಾಸ್ತ್ರಕ್ಕೊಂದು ಮಾತು. ಕತೆಗಾರ ಕಾಳೇನವ್ರೆ ಅಡ್ಗೆ ಹೆಂಗಿದ್ದು? ಊಟ ಮಾಡೋ ಥರ ಇತ್ತು. ಎಲ್ಲ ಅಡ್ಗೆನು ನನ್ನ ಕೈಯಾರಿ ನಾನೇ ಮಾಡಿದ್ದು. ಅದ್ರಲ್ಲಿ ಏನು ವಿಶೇಷ? ಎಲ್ಲರೂ ಕೈಲೇ ಮಾಡೋದು. ಕೈಯಲ್ಲಿ ಮಾಡದೆ ಕಾಲಲ್ಲಿ ಮಾಡಿದ್ರೆ ವಿಶೇಷ ಇರ್ತಿತ್ತಾ? ಆಗ ವಿಶೇಷ ಇರ್ತಿತ್ತೋ ಏನೋ. ಅಲ್ಲ ನೀವು ಯಾವಾಗಲೂ ಹಿಂಗ್ಯಾ ಅಥವಾ ಆಗಾಗ ಹಿಂಗ್ಯಾ? ಹೆಂಗೆ? ಬಾಗ್ಲಾಗ ಹೋಗೋದನ್ನ ಕಿಟಕಿ ಸಂದಿಲ್ ತುರುಕ್ತಿದಾರಲ್ಲ ಹಂಗೆ. ನನಗೆ ಸಂದಿಲ್ ಸಮಾರಾಧನೆ ಮಾಡೋದು ಇಷ್ಟ ಇಲ್ಲ. ಬೂಂದಿ ಜೊತೆ ಬಾದುಷಾ ತಿನ್ನೋದೇ ಇಷ್ಟ. ಕಾಳೇನವ್ರೆ ನಮ್ಮ ಅಟ್ಟಿಲ್ ಬಾದುಷ ಇಲ್ಲ, ಬಾಳೆಹಣ್ಣು ಅದೇ ತಗೊಂಬತ್ತೀನಿ. ಅನ್ಹೆಪ್ನೋರಿ ಇವ್ರು ತಾವು ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ತಗೊಳಕ್ಕಾಗಲ್ಲ. ಸೈಲೆಂಟಾಗಿ ಕತೆ ಕೇಳ್ಕೊಂಬಿಡು. ಅದೇನು ಕತೆ ಕೇಳ್ತಿರೋ ಕೇಳ್ಕೊಳ್ಳಿ. ಕತೆಗಾರ ಕಾಳಯ್ಯನವ್ರೆ, ನೀವು ನೆನ್ನೆ ಹೇಳೋದು ಕಥೆನೇ ಹೇಳಿರ್ಯಾ? ಆಯ್ತು, ಹೇಳ್ತೀನಿ. ಇವತ್ತಿನ ಕಥೆಯಲ್ಲಿ ಲೋಕೇಶ್ ಮತ್ತು ಭಾಸ್ಕರ ಅನ್ನೋ ಎರಡು ಹೊಸ ಕ್ಯಾರೆಕ್ಟರ್ಗಳು ಬರ್ತವೆ. ಭಾಸ್ಕರ ಲೋಕೇಶ್ನ ಮನೆಗೆ ಬಂದು ಊಟ ಮುಗಿಸಿ ಮಾತನಾಡುತ್ತಾ ಕುಳಿತಿರುತ್ತಾರೆ. ಆದರೆ ಭಾಸ್ಕರನಿಗೆ ಕೂತಲ್ಲಿ ಕೂರಲಾಗದೆ ಒದ್ದಾಡುತ್ತಿದ್ದಾನೆ. ಅದೇ ಸಮಯಕ್ಕೆ ಸರಿಯಾಗಿ ಲೋಕೇಶನ ನಾದಿನಿ ಎಲ್ಲರಿಗೂ ಬಾಳೆಹಣ್ಣು ತರುತ್ತಾಳೆ. ತಗೊಳ್ಳಿ ಎಲ್ಲರೂ ಬಾಳೆಹಣ್ಣು ತಿನ್ಕೊಳ್ಳಿ. ಅವಳು ಕೊಟ್ಟ ಬಾಳೆಹಣ್ಣನ್ನು ಪ್ರೀತಿಯಿಂದ ತಿನ್ನಲು ಹೋಗುವ ಭಾಸ್ಕರನಿಗೆ ಒಂದು ಫೋನ್ ಬರುತ್ತದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು.
ಹಲೋ ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್